ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷ ಎಂಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ಜಿ ವೆಂಕಟೇಶ್, ಸದಸ್ಯರುಗಳಾದ ಗೌತಮ್, ಶರತ್ ರವರುಗಳು ಮಾಗಡಿಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ GY ಗಿರಿರಾಜ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಮಾಗಡಿಯ ದಕ್ಷ ಪೊಲೀಸ್ ಅಧಿಕಾರಿ GY ಗಿರಿರಾಜ್ ಅವರು ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಮೊತ್ತದ ಕಳ್ಳತನ ಪ್ರಕರಣವನ್ನು ಭೇದಿಸಿ ಕಳ್ಳರಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಗೊಳಿಸಿದ್ದರಿಂದ ಅವರ ಕರ್ತವ್ಯವನ್ನು ಗುರುತಿಸಿ 2024-25ನೇ ಸಾಲಿನ DGIGP ಪ್ರಶಂಸಾ ಪದಕವನ್ನು ನೀಡಿ ಗೌರವಿಸಿದ್ದಕ್ಕೆ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದು ನಮ್ಮ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ಸಂಸ್ಥೆ ಮಾಗಡಿ ತಾಲೂಕಿನ ಶಾಖೆ ಅಧ್ಯಕ್ಷರು ಉಪಾಧ್ಯಕ್ಷರು ಲೋಕೇಶ್ ಅಂತ ಅವರು ಮಂಜುನಾಥ್ ಅಂದ್ಬಿಟ್ಟು, ನಾನು ಪ್ರಧಾನ ಕಾರ್ಯದರ್ಶಿ, ಅವರು ಕಾರ್ಯದರ್ಶಿ, ಇವರು ಗೌತಮ್ ಅಂದ್ಬಿಟ್ಟು. ಇದು ನಮ್ಮ ಹ್ಯೂಮನ್ ರೈಟ್ಸ್ ಟೀಮು ತಾಲೂಕಿಂದು. ಹಾಗಾಗಿ ನಮ್ಮ ತಾಲೂಕಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಹ್ಯೂಮನ್ ರೈಟ್ಸಿಂದ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ನ ಕರ್ತವ್ಯ ಅಂದರೆ ಸದಾ ಬೆವರನ್ನು ಸುರಿಸೋದು. ಕಾಕಿ ಬಟ್ಟೆ ಬೆವರಿನ ಸಂಕೇತ. ಹಗಲು ರಾತ್ರಿ ಎನ್ನದೆ, ಮಳೆ ಚಳಿ ಗಾಳಿ ಎನ್ನದೆ ಜನರ ಮಾನ ಪ್ರಾಣ ಆಸ್ತಿ ರಕ್ಷಣೆ ಮಾಡೋದಕ್ಕೆ ಸತತವಾಗಿ ಶ್ರಮಿಸ್ತಾ ಇರ್ತಾರೆ. ಕರ್ನಾಟಕದ ಪೊಲೀಸು ಇಲಾಖೆಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಾಗರಿಕರಾಗಿ ಮಾಗಡಿ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಂಥ GY ಗಿರಿರಾಜ್ ಸಾಹೇಬರವರು ಬಂದ ಮೇಲೆ ಕಠಿಣವಾದಂಥ ಸವಾಲುಗಳನ್ನು ಎದುರಿಸಿ ಅತ್ಯುತ್ತಮವಾದಂಥ ಪ್ರಕರಣಗಳನ್ನು ಮಾವು ಸಮೇತ ಹಿಡಿದು ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಸರ್, ಕೃತಜ್ಞತೆಗಳು ಸರ್ ಮಾಗಡಿ ಮಹಾಜನತೆಯ ಪರವಾಗಿ. ಸೊ ಮಾಗಡಿ ರಂಗಸೋಮೇಶ್ವರ ಗುಡ್ಡೆ ನಮ್ಮ ಸಾಹೇಬರಿಗಿರಲಿ, ನಿರೋಧಾತ್ಮವಾದಂಥ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಕಾನೂನು ಪರಿಪಾಲಕರಾಗಿ ಮುಂದುವರಿತಾರೆ ಅಂತ ಭಾವಿಸ್ಕೊಂಡು ಸರ್, ಈ ಪ್ರಶಸ್ತಿಯನ್ನು ಯಾವ ಮಾನದಂಡದ ಮೇಲೆ ಗುರುತಿಸಿದ್ದಾರೆ? ಏನಂದರೆ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಅಪರಾಧಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಅದನ್ನು ಗುರುತಿಸಿ ನಮ್ಮ ಇಲಾಖೆ ಈ ಒಂದು ಪ್ರಶಸ್ತಿ ನೀಡಿದೆ. ಅದಕ್ಕೆ ಅಭಿನಂದನೆ ಆಗಿದ್ದೀನಿ. ಹಾಗೆ ಇದು ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ನಮಗೆ ನೀಡಿದೆ. ಜನರ ಕಷ್ಟಗಳಿಗೆ ಸ್ಪಂದನಿಸಿ ಅವರ ಕಷ್ಟಗಳಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಇನ್ನೂ ಕೂಡ ಹೆಚ್ಚಿನ ಶ್ರಮವನ್ನು ಹಾಕಲಿ ಅಂತೇಳಿ ನಮಗೆ ಈ ಪ್ರಶಸ್ತಿ ಇನ್ನೂ ಜವಾಬ್ದಾರಿಯನ್ನು ನೀಡಿದೆ ಅಂತ ಹೇಳ್ತಾ ಈ ಪ್ರಶಸ್ತಿಯನ್ನು ನಮ್ಮ ಮಾಗಡಿ ಆರಕ್ಷಕ ಠಾಣೆಯ ಸಿಬ್ಬಂದಿಯವರಿಗೆ ಮತ್ತು ಮಾಗಡಿ ಜನತೆಗೆ ತಲುಪಿಸೋಕ್ಕೆ ಇಷ್ಟಪಡ್ತೀನಿ. ಇದು ಯಾವ ಪ್ರಶಸ್ತಿ? ಇದು DG&IGP ಕಮೆಂಡೇಶನ್ ಡಿಸ್ಕ್ ಅಂತ ಹೇಳಿ 2024-25ನೇ ಸಾಲಿಗೆ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕ ಪೊಲೀಸ್ ಸೇವೆ ಸಲ್ಲಿಸಿದರೆ ಇದನ್ನು ನೀಡ್ತಾ ಇದ್ದಾರೆ. ಇದನ್ನು ಈ ಮೊಟ್ಟ ಮೊದಲ ಬಾರಿಗೆ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ 21/5ಕ್ಕೆ ಪ್ರಧಾನ ಸಮಾರಂಭ ಆಯಿತು. ನಿನ್ನೆ ಅದನ್ನು ಡಿಸ್ಕನ್ನು ಪ್ರದಾನ ಮಾಡಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್. ಕರ್ನಾಟಕದಲ್ಲಿ ಒಟ್ಟು 200 ಜನಕ್ಕೆ ಕರ್ನಾಟಕ ರಾಜ್ಯ ಪೊಲೀಸಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅದರಲ್ಲಿ ರಾಮನಗರ ಜಿಲ್ಲೆಗೆ 2 ಪೊಲೀಸರು ನಾವು ಸೆಲೆಕ್ಟ್ ಆಗಿದ್ದೀವಿ. ನಾನು ಮತ್ತು ಇನ್ನೊಬ್ಬರು ಶ್ರೀನಿವಾಸ ಅಂತ ತಾಲೂಕರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಸೊ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ದಕ್ಷತೆಗೆ ಹೆಸರಾದದ್ದು. ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳು ಕೂಡ ಇಲಾಖೆಯಲ್ಲಿದ್ದಾರೆ. ಒಟ್ಟಾರೆ ಸಿಬ್ಬಂದಿ ಎಲ್ಲರೂ ಕೂಡ ಜನರ ಮಾನ ಪ್ರಾಣ ಆಸ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಹಗಲು ಶ್ರಮಿಸ್ತಾ ಇರ್ತಾರೆ. ನಮ್ಮ CPI ಗಿರಿರಾಜ್ ಸಾಹೇಬ್ ಅವರಿಗೆ ಅತ್ಯುತ್ತಮವಾದಂಥ ಪ್ರಶಸ್ತಿ ಬಂದಿರೋದು ಮಾಗಡಿ ಮಹಾಜನತೆಗೆ ಸಂತಸವನ್ನು ತಂದಿದೆ. ನಮ್ಮ ಸಾಹೇಬರು ಉತ್ತರೋತ್ತರವಾಗಿ ಬಹುದೊಡ್ಡ ಹುದ್ದೆಗಳನ್ನು ಅಲಂಕರಿಸಲಿ, ಕಾನೂನು ಪರಿಪಾಲಕರಾಗಿರಲಿ, ಇಲಾಖೆಯವರಿಗೆ ಅತ್ಯುತ್ತಮವಾದಂಥ ಅವಾರ್ಡ್ಗಳನ್ನು ಕೊಡಲಿ ಅಂತ ಹೇಳಿ ನಾಗರಿಕರಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅಭಿನಂದನೆ ಸರ್. ಕಂಗ್ರ್ಯಾಚುಲೇಷನ್.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.